2000 ವರ್ಷಗಳು ಒಂದು ಹೆಣ್ಣಿಗೋಸ್ಕರ ಮುಡುಪಿಡ್ತಾ ಇದ್ದಾರೆ. 2000 ದಿನಗಳು, ಹೆಚ್ಚು ಕಮ್ಮಿ 2,500 ದಿನಗಳು, 7 ವರ್ಷಗಳು, 2,500 ದಿನಗಳು ಒಂದು ಹೆಣ್ಣಿಗೋಸ್ಕರ. ಹೌದು ಪ್ರೇರೆ, ಆದ್ರೆ ಅವ್ನು ಗೊತ್ತಾಯ್ತಾ ಇಲ್ಲ. ಇಲ್ಲಿ ಮನುಷ್ಯನ ಪರಿಸ್ಥಿತಿ ಏನಾಗಿದೆ ಅಂತ ನೋಡುವಾಗ, ಜಾರ ಸ್ತ್ರೀಯ ತುಟಿಗಳಲ್ಲಾದರೂ ಜೇನುಗರಿಯುವುದು, ಅವಳ ಮಾತು ಎಣ್ಣೆಗಿಂತಲೂ ನಯವಾಗಿದೆ. ಏನ್ ಬೇರೆ, ಫೋನು ಹಿಡ್ಕೊಂಡ್ರೆ ಬಿಸಿಯಾಗಿ ಒಳಗಡೆ ಒಂದು ಬೋಲ್ಡೆ ಕ್ರ್ಯಾಕ್ ಆಗ್ಬಿಟ್ಟಿರುತ್ತೆ. ನಾವು ಅನೇಕ ವಿಡಿಯೋಗಳಲ್ಲಿ ಫೇಸ್ಬುಕ್ಕಲ್ಲಿ ಅದರಲ್ಲಿ ನೋಡುವಾಗ ಒಂದು ಕಾಮಿಡಿ ಈ ಥರ ತೋರಿಸ್ತಾರೆ ಬೇರೆ. ಏನೆಂಬುದಾಗಿ ನೋಡುವಾಗ, ಒಂದು ಗದ್ದೆಯಲ್ಲಿ ಒಬ್ಬ ಹುಡುಗನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಗದ್ದೆಯಲ್ಲಿ 10 ಜನ ಸೇರಿ ಕೆಲಸ ಮಾಡಿದ್ರಂತ ಕೆಲಸ ಒಬ್ಬನೇ ಫೋನಲ್ಲಿ ಮಾತಾಡ್ಕೊಂಡು ಎಲ್ಲ ಕುಯ್ದು ಗುಡ್ಡೆ ಮಾಡಿ ಇಟ್ಬಿಟ್ಟಿರ್ತಾನೆ. ಏನು ಅಂತ ತೆಗೆದು ನೋಡುವಾಗ ಎಲ್ಲ ಒಬ್ಬನೇ ಕುಯ್ದುಬಿಟ್ಟಿದ್ದಾನೆ. ಯಾರ ಹತ್ರ ಮಾತಾಡುವಾಗ? ಹೆಣ್ಣಿನ ಹತ್ರ ಮಾತಾಡುವಾಗ. ಓಕೆನಾ? ಈ ತರ ಅನೇಕ ಸನ್ನಿವೇಶಗಳನ್ನು ನೋಡಿದ್ದೇವೆ ಪ್ರೇರೆ. ಮಾತಾಡ್ತಾ ಬೆಟ್ಟ ಹತ್ಬಿಟ್ಟಿರ್ತಾನೆ. ಹೆಣ್ಣತ್ರ ಮಾತಾಡ್ದ. ಗೊತ್ತಾಗ್ಲಿಲ್ವ ಕಷ್ಟ? ಗೊತ್ತಾಗ್ಲಿಲ್ಲ. ಈ ಕಡೆ ಯಾಕೊಬ್ಬನು ಯಾವ ರೀತಿ ಇದ್ದಾನೆ, ಆತನು ಕಷ್ಟ ಪಡೋದು ಅವನಿಗೆ ಗೊತ್ತಾಯ್ತಾ ಇಲ್ಲ. ಯಾಕೆ? ಪಕ್ಕದಲ್ಲಿ ಯಾರಿದ್ದಾಳೆ? ಪಕ್ಕದಲ್ಲಿ ಏನಿರುತ್ತೆ? ಅವಳ ಮಾತು ಎಣ್ಣೆಗಿಂತಲೂ ನಯವಾಗಿರುತ್ತೆ. ಎಣ್ಣೆ ಜಾರ್ತಾ ಇರ್ತಾನೆ ಮನುಷ್ಯ. ಎಣ್ಣೆ ಬಿದ್ರೆ ಬೇರೆ ಕಾಲಲ್ಲಿ ಸ್ಲಿಪ್ ಆಗಿ ಹೋಗ್ತಾ ಇರ್ತಾನೆ ಮನುಷ್ಯ. ಬಿದ್ದಾದ್ಮೇಲೆ ಗೊತ್ತಾಗುತ್ತೆ ನಾನು ಎಣ್ಣೆ ಮೇಲೆ ಕಾಲಿಟ್ಟಿದ್ದೇನೆ ಅಂತ. ದೇವ್ರು ಅದೇ ಹೇಳ್ತಾ ಇದ್ದಾರೆ. ಅವಳ ಮಾತು ಎಣ್ಣೆಗಿಂತಲೂ ನಯವಾಗಿದೆ. ಏನ್ ಬೇರೆ, ಇದನ್ನ ಫೇಸ್ಬುಕ್ಕಲ್ಲಿ ನೋಡ್ಬೋದು. ಫೇಸ್ಬುಕ್ಕಲ್ಲಿ ಏನ್ ಬೇರೆ, ಡೈರೆಕ್ಟ್ ರೋಡಲ್ಲಿ ನೋಡ್ಬೋದು. ಮುಂದೆ ಮರಣ ಬರ್ತಾ ಇದ್ರು ಹಿಂಗೆ ಮಾತಾಡ್ಕೊಂಡು, ಹೌದಾ ನಾಷ್ಟ ಆಯ್ತಾ, ಆ ಕಡೆಯಿಂದ ಆತಾಳು, ಹೌದು ಆಯ್ತು, ನೀವು ಮಾಡಿದ್ರ 10 ಸಾರಿ ಕೇಳಿರ್ತಾರೆ. ಇನ್ನು ಮಾತಾಡೋದಕ್ಕೇನು? ಇದೇ ಮಾತು. ಯಾವತ್ತಾದ್ರೂ ನೀನು ನಾಶ ಕೊಡಿಸಿದಾಳ ನಮ್ಮ ಓಲಿ? ನಿನ್ಗೆ ಯಾವತ್ತಾದ್ರೂ ಅವಳು ನಾಶ ಕೊಡಿಸಿದಾಳ? ನಾಷ್ಟ ಕೊಡೋರು, ಊಟ ಕೊಡೋರು ಮನೆಯಲ್ಲಿ ತಂದೆ ತಾಯಿಗಳು. ಇವ್ರು ದರಿದ್ರದವರು 10 ಸಾರಿ ಕೇಳ್ತಾ ಇರ್ತಾರೆ, ನಾಷ್ಟ ಆಯ್ತಾ ಅಂತ. ಬಟ್ಟೆ ಕೊಡಿಸೋರು ತಂದೆ ತಾಯಿಗಳು. ನಿನ್ನ ಮಾನ, ನಿನ್ನ ಗೌರವವನ್ನು ಕಾಪಾಡೋರು ತಂದೆ ತಾಯಿಗಳು. ನಿನಗೆ ಸ್ಕೂಲ್ಗೆ ಹೋಗೋದಕ್ಕೆ ಫೀಸ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಉಡುಗೆ ತೊಡುಗೆ ಆಗಿರ್ಬೋದು, ನಿನ್ನ ತಲೆಗೆ ಮುಡ್ಕೊಳ್ಳೋಂಥ ಹೂವಿಂದ ಹಿಡಿದು ಆಕರ್ಲು ಏರ್ಪಿನ ಅಲ್ಲಿಂದವರೆಗೂ ನಿನ್ನ ತಂದೆ ತಾಯಿವರೆಗೂ ನೋಡೋರು. ಓಕೆನಾ? ಯಾವನ ನಾಷ್ಟ ಆಯ್ತು ಅಂತ ಕೇಳಿದ್ರೆ ನೀನು ಸಂತೋಷ ಪಟ್ಟು ನಿನ್ನ ಜೀವನನೇ ಅವನಿಗೆ ತ್ಯಾಗ ಮಾಡ್ತಾ ಇದೆಯಲ್ಲ. ಏನಪ್ಪ, ನಿನ್ನ ಜೀವನವನ್ನೇ ತ್ಯಾಗ ಮಾಡ್ತಾ ಇದೆಯಲ್ಲ. ಏನಮ್ಮ, ನಿನ್ನ ದೇಹವನ್ನೇ ಅವನಿಗೆ ಒಪ್ಪಿಸಿ ಕೊಡ್ತಾ ಇದೆಯಲ್ಲ. ಇದು ನ್ಯಾಯನಾ? ಏನಪ್ಪ, ಇದು ನ್ಯಾಯನಾ?